ನಮಸ್ಕಾರ ರೀ ಎಲ್ಲ ದೊಡ್ಡ ಮಂದಿಗೆ. ನಾನು ನಿಮ್ಮೂರ ಬ್ಲಾಗರ್ ಮಲ್ಲು ಮಾತಾಡಕತ್ತೀನಿ ರೀ. ಇವತ್ತೇನಪ್ಪ ಅಂತಂದ್ರೆ ನಮ್ಮ ಗುಳಗುಡ್ದಾಗಿರುವಂಥ ವಿಶೇಷ ಕಾಮದೇವರ ಮೂರ್ತಿಗಳನ್ನು ನಾನು ನಿಮಗೆ ತೋರ್ಸಕ್ಕೆ ಬಂದೀನಿ ರೀ. ಬರ್ರಿ. ನಮ್ಮ ಗುಳಗುಡ್ದಾಗ ವಿವಿಧ ಓಣಿಗಳಲ್ಲಿ ಇಂಥ ಕಾಮನ್ ಹಿಡ್ದನ್ನು ನಾವು ನೋಡ್ತೀವಿ ರೀ. ಆದ್ರೆ ನಮ್ಮ ಗುಳಗುಡ್ದಾಗ ನಮಗೂ ಗೊತ್ತಿಲ್ಲಾರ್ದಂಥ ಒಂದು ಐತಿಹಾಸಿಕ ಕಾಮನ್ ಹಿಡುವಂಥ ಪದ್ಧತಿ ನಡ್ಕೊಂಡ್ ಬಂದೈತ್ರಿ. ಅದು ಯಾವ್ದಂತ್ರ ಗುಳಗುಡ್ದ ಸರಾ ಬಜಾರ್ನ ಹೊದ್ದೂರು ಓಣಿಯಲ್ಲಿ ಇಡುವ ರತಿದೇವಿ ಮತ್ತು ಕಾಮಣ್ಣನ ಮೂರ್ತಿಗಳು. ಈ ಮೂರ್ತಿಗಳು ಸುಮಾರು 80 ವರ್ಷಗಳಷ್ಟು ಹಳೆಯದಾಗಿವೆ. ಹೊದ್ದೂರು ಮನೆತನದ ಹಿರಿಯರಾದ ದಿವಂಗತ ನೂರಂದಪ್ಪ ಹೊದ್ದೂರು ಮತ್ತು ಕಲಿಕೇರಿ ಮನೆತನದವರಾದ ಹಿರಿಯರಾದ ದಿವಂಗತ ಹಿರಣ್ಣ ಕಲಿಕೇರಿ ಈ ಎರಡು ಮನೆತನದವರು ಕೂಡಿಕೊಂಡು ಪ್ರಥಮ ಬಾರಿಗೆ ಈ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡ್ತಾರೆ. ಅಂದಿನಿಂದ ಇಂದಿನವರೆಗೂ ತಲಾಂತರದಿಂದ ಈ ಮೂರ್ತಿ ಪ್ರತಿಷ್ಠಾಪನೆಯನ್ನ ಮಾಡ್ಕೊಂತ ಬಂದಾರೆ. ಈ ಮೂರ್ತಿಗಳು ಸುಮಾರು 4 ಅಡಿ ಎತ್ತರ ಇದ್ದು ಕುಳಿತಿರೋ ಭಂಗಿಯಲ್ಲಿ ಇವೆ. ಇನ್ನು ಯಾರು ನಮ್ಮ ಗುಳಗುಡ್ದಾಗ ಇದ್ಕೊಂಡು ಈ ಕಾಮಣ್ಣನ ಮೂರ್ತಿಗಳನ್ನು ನೋಡಿಲ್ಲ, ಹೋಗ್ಬರ್ರಿ. ಹಂಗ ಸರಾಬ್ ಬಜಾರ್ ಇದ್ರ ಮುಂದೆ ಬಂದು ಶಿವಪ್ಪನ ಮಠದಾಗ ರಂಗ ಸಜ್ಜಿಗೆಯಲ್ಲಿ ಇಡುವಂತಹ ಕಾಮಣ್ಣ ಮತ್ತು ರತಿದೇವಿಯರ ವಿಗ್ರಹನೂ ಕೂಡ ಬಹಳ ಚಂದಾಗಿ ರೆಡಿ ಮಾಡಿದ್ದಾರೆ. ಅಲ್ಲಿ ಇಡ್ತಾರಂತ ನಮ್ಗೆ ಗೊತ್ತಾಯಿದ್ದಿಲ್ರಿ. ನಾವು ಎಷ್ಟೋ ಊರಾಗಿದ್ರು ಕೆಲವೊಂದು ವಿಷಯಗಳು ನಮ್ಮಿಂದ ಹೆಚ್ಚಾಗಿರ್ತಾವ್ರಿ. ಅದರ ಸಂಬಂಧ ನಮ್ಮ ಇತಿಹಾಸವನ್ನು ನಾವು ತಿಳ್ಕೊಬೇಕ್ರಿ. ಅದನ್ನು ತಿಳಿಸುವ ಒಂದು ಸಣ್ಣ ಪ್ರಯತ್ನ ನಾ ಮಾಡಕ್ ಕುಂತೇನ್ರಿ. ನಿಮ್ಮ ಎಲ್ಲಾ ಬೆಂಬಲ ನನಗಿರ್ಲಿ ರೀ. ಹಂಗ ಈ ವಿಡಿಯೋಕ್ಕೊಂದು ಲೈಕ್ ಕೊಡ್ರಿ, ಕಾಮೆಂಟ್ ಮಾಡಿ, ಹಂಗ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಗಂಟೆನೂ ಹೊಡ್ರಿ.